ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶ್ರೀ 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 ಆಚಾರ್ಯ ಗುರೂಜಿಯವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗೇನ ಚರಾಚರಂ ತತ್ಪದಂ ದರ್ಶಿತಂ ಗೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠನ್ ವಾತಾತ್ಮನನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯಿತು. ಇನ್ನು ಮುಂದಿನದಾಗಿ ನೋಡುವುದಾದ್ರೆ ಎಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಎಂದಿನಂತೆ ಪಂಚಾಂಗವನ್ನು ತಿಳ್ಕೊಳ್ಬೇಕು. ಇವತ್ತು ವಿಶೇಷವಾಗಿರುವಂಥದ್ದು ನಾಡಿನ ಸಮಸ್ತ ಜನತೆಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದರೊಟ್ಟಿಗೆ ನೋಡಿ, ನಾವು ನಿತ್ಯವೂ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳನ್ನು ನಾವು ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ಯಾಕಂದರೆ ಈ ದಿನ ಯಾವ ಒಂದು ತಿಥಿ ಇದೆ, ನಕ್ಷತ್ರ ಇದೆ, ವಾರ ಇದೆ ತಿಳ್ಕೊಂಡು ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾಗ ನಮಗೆ ಅನೇಕ ಫಲಗಳು ಸಿಗುತ್ತೆ, ದಿನ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳುವಂಥದ್ದು. ಈ ದಿನ ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಈ ದಿನ ಇರುವಂಥದ್ದು ಕೂಡ ನೋಡ್ಬೋದು. ಇದರ ಜೊತೆ ಬುಧವಾರ ಕೃಷ್ಣ ತ್ರಯೋದಶಿ, ಶ್ರವಣ ನಕ್ಷತ್ರ, ಪರಿಗ ಯೋಗ ವಣಿಜ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇದರ ಜೊತೆ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ಈ ದಿನ ರಾಹುಕಾಲವನ್ನು ನೋಡಿದಾಗ ಈ ದಿನ 12:33 2 ಗಂಟೆ 1 ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 8 ಗಂಟೆ 6 ನಿಮಿಷದಿಂದ 9 ಗಂಟೆ 35 ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಆ ಗುಳಿಕ ಕಾಲವನ್ನು ನೋಡಿದಾಗ 11 ಗಂಟೆ 4 ನಿಮಿಷದಿಂದ 12 ಗಂಟೆ 33 ನಿಮಿಷದವರೆಗೆ ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ 5 ಗಂಟೆಯಿಂದ 5 ಗಂಟೆ 57 ನಿಮಿಷದವರೆಗೆ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಬೋದಾಗಿದೆ. ಅದರ ಜೊತೆ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ಯಾಕಂದರೆ ನೋಡಿ, ಕೆಲವೊಂದು ಪೂಜೆ ಪುರಸ್ಕಾರಗಳನ್ನು ಸೂರ್ಯಾಸ್ತಮದ ನಂತರ ಪೂಜೆ ಮಾಡಬೇಕು ಅಂತ ಹೇಳುತ್ತೆ. ಇದರ ಜೊತೆ ಸೂರ್ಯೋದಯಕ್ಕೂ ಮೊದಲು ಕೆಲವೊಂದು ಮಂತ್ರ ಜಪಗಳನ್ನು ಕೂಡ ಮಾಡಬೇಕು ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನ ಸೂರ್ಯೋದಯವನ್ನು ನೋಡಿದಾಗ 6 ಗಂಟೆ 38 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ 6 ಗಂಟೆ 28 ನಿಮಿಷಕ್ಕೆ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ನೋಡಿ, ದ್ವಾದಶ ರಾಶಿಗಳ ಫಲಾನುಫಲಗಳು ಈ ದಿನ ತುಂಬ ವಿಶೇಷವಾಗಿರುವಂಥದ್ದು. ಶಿವರಾತ್ರಿಯ ಸಮಯ, ಎಲ್ಲರೂ ಕೂಡ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡುವಂಥದ್ದು. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುಧಾ ಅಂತ ಹೇಳ್ಬಿಟ್ಟು ಶಿವಗಂಗೆಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 29/6/1996. 29/6/1996. ಹುಟ್ಟಿದ ಸಮಯ 5:31 ಬೆಳಗಿನ ಜಾವ 5:31. ಇನ್ನು ಹುಟ್ಟಿದ ಸ್ಥಳ ಶಿವಗಂಗೆ. ಓಕೆ, ಗುರೂಜಿ ಅವರಿದ್ದಾರೆ, ಮಾತನಾಡಿಮ್ಮ. ನಮಸ್ತೆ ಅಮ್ಮ, ಹೇಳಿ, ಏನು ಪ್ರಶ್ನೆ ಇತ್ತು? ಸರ್, ನನ್ನ ನಕ್ಷತ್ರ ನಾಡಿ ಅಲ್ಲ ಜ್ಯೋತಿಷ್ಯ ಇದರಲ್ಲಿ ನಂದು ಶುಕ್ರ ದಶೆ ನಡೀತಾ ಇದೆ. ಓಕೆ, ಅದು ಹೆಂಗಿದೆ ಅಂತ ಕೇಳಬೇಕಿತ್ತು ಸರ್. ಓಕೆ, ನೋಡಿ, 2028ರಿಂದ ನಿಮಗೆ ಶುಕ್ರ ದಶೆ ಪ್ರಾರಂಭ ಆಗೋದಮ್ಮ. ಇವಾಗ ಅಂದರೆ ಇನ್ನು 3 ವರ್ಷ ಇದೆ ನಿಮಗೆ ಶುಕ್ರ. ಇವಾಗ ಕೇತು ದಶೆಯಲ್ಲಿ ನಡೀತಾ ಇದೆ, ಆಯಿತಾ? ಕೇತು ದಶೆಯಲ್ಲಿ ಏನಾಗುತ್ತೆ ನೋಡಿ, ಕೆಲವೊಂದು ವಿಚಾರ ನಾವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಯಾರೋ ಒಬ್ಬರು ಎಲ್ಲ ನೋಡಿ ಹೇಳಿರ್ಬೋದು ನಿಮಗೆ. ಅದನ್ನು ನೋಡಿ, ಕೇತು ದಶೆಯಲ್ಲಿ ಕೆಲವೊಂದು ನೀವು ಏನಾಗುತ್ತೆ, ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದಾಗಲಿ ಅಥವಾ ಈ ಆಕ್ಸಿಡೆಂಟ್ಗಳಾಗುವಂಥದ್ದು, ಮತ್ತು ಏನಾದರೂ ಪದೇ ನಿಮಗೆ ಈಗ ತಲೆನೋವು ಬರುವಂಥದ್ದು ಅಥವಾ ಹೊಟ್ಟೆ ನೋವು ಬರುವಂಥದ್ದು, ಈ ರೀತಿಯನ್ನೆಲ್ಲ ಈ ಕೇತು ದಶೆಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ತೊಂದರೆಗಳಾಗ್ತಾ ಇರುತ್ತೆ. ಹಾಗಾಗಿ ಅದರ ಕಡೆ ಹೆಚ್ಚಿನ ಜಾಗೃತರಾಗಿರಬೇಕು, ಗಮನವನ್ನು ಕೊಡಬೇಕು. ನೋಡಿ, ಈಗ ನಮ್ಮ ದಶೆಯಲ್ಲಿ ಶುಕ್ರ ದಶೆ ಬಂತು ಅಂದ ತಕ್ಷಣ ನಮಗೆಲ್ಲ ಒಳ್ಳೇದಾಗ್ಬಿಡುತ್ತೆ, ಅನುಕೂಲ ಆಗುತ್ತೆ ಅಂತಲ್ಲ. ಯಾಕಂದರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಯಮ ನಿಷ್ಠೆಯಿಂದ ಯಾವಾಗ ನೀವು ಮಾಡ್ಕೊಳ್ತೀರಾ ಎಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ. ಶುಕ್ರಗ್ರಹನ ಕೂಡ ನಿಮಗೆ ಜಾತಕ ರೀತಿ ನೋಡಿದಾಗ ನೋಡಿ, ಶುಕ್ರಗ್ರಹ ನಿಮಗೆ
ವಿಶೇಷವಾಗಿರುವಂಥದ್ದು ಕುಜನ ಜೊತೆ ಶುಕ್ರ ಇರೋದ್ರದ್ದು ಏನಾಗುತ್ತೆ, ಈ ಭೂಮಿ ವಿಚಾರದಲ್ಲಿ ಕೂಡ ಅನುಕೂಲಗಳಾಗುತ್ತೆ. ಏನಾದರೂ ಭೂಮಿ ವಿಚಾರದಲ್ಲಿ ನೀವೇನಾದರೂ ತೊಂದರೆ ಅನುಭವಿಸ್ತಾ ಇದ್ದರೆ ಮುಂದಿನ ದಿನಗಳು ನೋಡಿ 2028ರಿಂದ ನಿಮಗೆ ಶುಕ್ರ ದೇಶ ಪ್ರಾರಂಭ ಆಗುವಂಥದ್ದಮ್ಮ. ತುಂಬ ಒಳ್ಳೆಯ ದಿನಗಳು ಕೂಡ ಮುಂದೆ ನೋಡ್ತೀರಾ, ಅನುಕೂಲ ಆಗುತ್ತೆ. ಶುಕ್ರಗೆ ಸಂಬಂಧಪಟ್ಟಂತಹ ಮತ್ತು ನೋಡಿ ಈಗ ಕೇತು ಮತ್ತು ಶುಕ್ರ ಒಂದು ಸಂಧಿ ಶಾಂತಿಯನ್ನು ಕೂಡ ನೀವು ಆ ಒಂದು ಸಮಯದಲ್ಲಿ ಮಾಡ್ಕೊಳ್ಳಿ. 2028ನೇ ಇಸ್ವಿಯಲ್ಲಿ ಒಂದು ಪೂಜೆಯನ್ನು ಮಾಡಿಕೊಂಡಾಗ, ಕೇತು ಶಾಂತಿಯನ್ನು ಮಾಡಿಕೊಂಡಾಗ ನಿಮಗೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾವುದೇ ಒಂದು ಕಂಟಕಗಳು ಅಥವಾ ಏನು ಅಡೆತಡೆಗಳಿದ್ರೂ ಕೂಡ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಹಣದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲಗಳಾಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ಮೇಷರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಈ ದಿನ ಮೇಷರಾಶಿಯವರು ತುಂಬ ವಿಶೇಷವಾಗಿ ತಿಳ್ಕೋಬೇಕು. ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಏನೆಲ್ಲ ಅನಾನುಕೂಲಗಳಿದೆ. ಎಲ್ಲರೂ ಕೂಡ ದ್ವಾದಶ ರಾಶಿಯವರು ಈ ದಿನ ವಿಶೇಷವಾಗಿರುವಂಥದ್ದು ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ ಅನುಕೂಲ ಆಗುವಂಥದ್ದು. ಈ ದಿನ ಮೇಷರಾಶಿಯವರಿಗೆ ವಸ್ತುಗಳು ಕಳವಾಗುವ ಸಾಧ್ಯತೆ ಎಚ್ಚರ ಇರುವಂಥದ್ದು. ನೋಡಿ, ತುಂಬ ಎಚ್ಚರಿಕೆಯಿಂದ ಇರಬೇಕು. ವಸ್ತುಗಳು ಕಳವಾಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಅಂದರೆ ಬೆಲೆ ಬಾಳುವ ವಸ್ತು ಆಗಲಿ ಅಥವಾ ಯಾವುದೋ ಒಂದು ಐಷಾರಾಮಿ ವಸ್ತುವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದನ್ನು ಹೆಚ್ಚಾಗಿರುತ್ತೆ. ಮೇಷರಾಶಿಯವರು ಅದರ ಕಡೆ ಹೆಚ್ಚಿನ ಜಾಗೃತಿ ವಹಿಸಬೇಕು, ಗಮನವನ್ನು ಇದನ್ನು ಕೊಡಬೇಕಾಗುತ್ತೆ. ಇನ್ನು ಮನೆ ನಿರ್ಮಾಣ ಕಾರ್ಯಗಳಲ್ಲಿ ಸಮಸ್ಯೆ ಕೂಡ ಎದುರಾಗುವಂಥದ್ದು. ಯಾರೆಲ್ಲ ಮೇಷರಾಶಿಗಳು ಇರ್ತೀರ ನೋಡಿ, ಕೆಲವೊಂದು ವಿಚಾರ ಅಂತಂದರೆ ಎಲ್ಲೋ ಒಂದು ಮನೆ ಕಟ್ತಾ ಇರ್ತೀರಾ ಅಥವಾ ಮನೆ ನಿರ್ಮಾಣ ಮಾಡಬೇಕು ಅಂದರೆ ಎಷ್ಟೋ ಒಂದು ದೊಡ್ಡ ಕನಸು ಕಂಡುಕೊಂಡಿರ್ತೀರಾ, ಅದಕ್ಕೆ ಕೆಲವೊಂದು ಸಮಸ್ಯೆಗಳನ್ನು ಇದೀರ ನೀವು ಎದುರಿಸಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಮನೆ ವಿಚಾರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವ್ರಿಗೆ ನೋಡಿದಾಗ ಈ ದಿನ ಹೊಸ ಯೋಜನೆಗಳ ತಯಾರಿ ಮತ್ತು ಅನುಷ್ಠಾನಗಳಿಗೆ ಒಳ್ಳೆಯ ಸಮಯ ಅಂತ ನೋಡಿ. ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ, ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ, ಏನಾದರೂ ಯೋಜನೆಗಳಾಗಲಿ ಏನೋ ಒಂದು ಅನುಷ್ಠಾನ ಮಾಡಬೇಕು ಅಥವಾ ಯಾವುದೋ ಒಂದು ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕು ಅಂದರೂ ಕೂಡ ನಿಮಗೆ ತುಂಬ ಸುಸಮಯ ಅಂತ ಹೇಳ್ಬೋದು, ಶುಭ ದಿನಗಳು ಅಂತ ಹೇಳ್ಬೋದು, ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ವೃಷಭ ರಾಶಿಯವರಿಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಮುನ್ನುಗ್ಗಿ ದಿಗ್ವಿಜಯ ಕೂಡ ಆಗೋದು, ಯಶಸ್ಸನ್ನು ಕೂಡ ನೀವು ಈ ದಿನ ಪಡಿತೀರಾ ಅಂತ ಹೇಳ್ಬೋದು. ಇನ್ನು ಕೌಟುಂಬಿಕ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ವೃಷಭ ರಾಶಿಯವರಿಗೆ ನೋಡ್ಕೊಳ್ಬೇಕು. ಕುಟುಂಬದಲ್ಲಿ ಖರ್ಚುಗಳು ಹೆಚ್ಚಾಗುತ್ತೆ ಅಂತ ನೋಡಿ. ಹಬ್ಬದ ದಿನ ಹಬ್ಬದ ವಾತಾವರಣ ಇರುತ್ತೆ, ಕೆಲವೊಂದು ವಿಚಾರಗಳಲ್ಲಿ ಖರ್ಚು ಮಾಡಲೇಬೇಕಾಗುತ್ತೆ ಹಬ್ಬದ ನಿಮಿತ್ತ. ಹಾಗಾಗಿ ಆ ಖರ್ಚುಗಳಿಗೇನು ನೀವು ತಲೆ ಕೆಡಿಸ್ಕೊಳ್ಳೋ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಅನುಕೂಲ ಆಗುತ್ತೆ. ವಿಶೇಷವಾಗಿರುವಂಥದ್ದು ಕುಟುಂಬದ ಜೊತೆ ದಿನವನ್ನು ಕಳೆಯಿರಿ, ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವ್ರಿಗೆ ಈ ದಿನ ನೋಡಿದಾಗ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗಾಗಿ ಹೆಚ್ಚಿನ ಹಣವನ್ನು ಉಪಯೋಗಿಸ್ತೀರಿ ಅಂತ ನೋಡಿ. ಮಿಥುನ ರಾಶಿಯವ್ರಿಗೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ನೋಡಿ, ನೀವು ಹಣವನ್ನು ಕೆಲವರು ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಹಣ ವ್ಯಯ ಆಗುತ್ತೆ, ಜಾಗೃತರಾಗಿರಿ ಅಂತ. ಆದರೆ ಇವತ್ತು ಆಧ್ಯಾತ್ಮಿಕ ವಿಚಾರವಾಗಿ ಹಣವನ್ನು ವ್ಯಯ ಮಾಡ್ತೀರಾ ನೀವು, ಯಾವುದೊಂದು ಪೂಜೆ ಪುನಸ್ಕಾರಗಳಿಗೋ ಅಥವಾ ಯಾವುದಕ್ಕೆ ಶಿವರಾತ್ರಿ ನಡೆಯೋದರಿಂದ ನೋಡಿ ಜಾಗರಣೆಗೋಸ್ಕರ ಯಾವುದೋ ಒಂದು ಸಭೆ ಸಮಾರಂಭಗಳಿಗೆ ಹಣವನ್ನು ಕೊಡುವಂಥದ್ದು, ದಾನ ಧರ್ಮಗಳನ್ನು ಮಾಡಿಕೊಂಡಾಗ ಏನಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ನಮಗೆ ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ನೀವು ಪಡಿಬಹುದಾಗಿದೆ. ಮಿಥುನ ರಾಶಿಯವರು ಇನ್ನು ಮೇಲಾಧಿಕಾರಿಗಳಿಂದ ಕಿರಿಕಿರಿ ಕೆಲಸದ ವಿಚಾರದಲ್ಲಿ ಕೆಲವು ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಮಿಥುನ ರಾಶಿಯವರು ನೋಡ್ಕೊಳ್ಬೇಕು, ನಿಮ್ಮ ಕೆಲಸ ಕಾರ್ಯದ ವಿಚಾರವಾಗಿ ಆಗಲಿ ಅಥವಾ ಮೇಲಾಧಿಕಾರಿಗಳಿಂದ ನೋಡಿ, ಹಬ್ಬದ ರಜಾ ಕೊಟ್ಟಿರ್ತಾರೆ ಆದರೂ ಕೂಡ ಯಾವುದೋ ಒಂದು ಕೆಲಸದ ನಿಮಿತ್ತ ನಿಮಗೆ ಏನೋ ನಿಮ್ಮನ್ನು ಕರೆಯೋದು ಅಥವಾ ಫೋನ್ ಮಾಡಿ ಈ ಥರ ಮನಸ್ಸಿಗೆ ಕಿರಿಕಿರಿ ಕೊಡುವಂಥದ್ದು ಅಥವಾ ಏನೋ ಒಂದು ತೊಂದರೆಗಳು ಕೂಡ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಜಾಗೃತರಾಗಿ ಚಿಂತೆ ಮಾಡಿ, ಯೋಚನೆ ಮಾಡಿ, 2-3 ಬಾರಿ ಯೋಚನೆ ಮಾಡಿ ಮಾತುಗಳನ್ನು ಆಡ್ಕೊಳ್ಳಿ, ನಿಮಗೆ ಇದನ್ನ ಅನುಕೂಲ ಆಗುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ಈ ದಿನ ನೋಡಿದಾಗ ನೀವು ಕೈಗೊಳ್ಳುವ ಎಲ್ಲ ಕಾರ್ಯಗಳಲ್ಲಿ ಜಯ ಪಡಿತೀರಾ ನೋಡಿ. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ, ತುಂಬ ವಿಶೇಷವಾಗಿರುವಂಥದ್ದು ಕುಲದೇವರ ಆರಾಧನೆ ಮಾಡ್ಕೊಳ್ತಾ ಶಿವ ಪಂಚಾಕ್ಷರಿ ಮಂತ್ರೆಯನ್ನು ಜಪ ಮಾಡ್ತಾ ದಿನವನ್ನು ಕಳೆಯಿರಿ, ತುಂಬ ವಿಶೇಷವಾದ ಫಲ ಸಿಗುತ್ತೆ. ಎಲ್ಲ ಕಾರ್ಯದಲ್ಲೂ ಕೂಡ ಈ ದಿನ ನೀವು ಯಶಸ್ಸನ್ನು ಕೂಡ ಪಡಿಬಹುದಾಗಿದೆ. ಇನ್ನು ಗೃಹ ನಿರ್ಮಾಣದಂತಹ ಕಾರ್ಯಗಳು ಕೂಡ ಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಮನೆ ವಿಚಾರ ತುಂಬ ವಿಶೇಷವಾಗಿರುವಂಥದ್ದು ಕಟಕ ರಾಶಿಯವರಿಗೆ ಮನೆಯ ವಿಚಾರವಾಗಿ, ಗೃಹ ನಿರ್ಮಾಣದ ವಿಚಾರವಾಗಿ ಅನುಕೂಲ ಆಗುತ್ತೆ, ಯಶಸ್ಸಾಗುತ್ತೆ. ಏನಾದರೂ ಮನೆ ಕಟ್ಟುವಾಗ ಅದೇನಾದರೂ ಅರ್ಧಕ್ಕೆ ನಿಂತಿರುವಂಥದ್ದು ಅಥವಾ ಮನೆ ಕಟ್ತಾ ಇರ್ತೀರಾ ಅಥವಾ ಏನೋ ಒಂದು ಎಡವಟ್ಟಾಗಿ ಅದು ಅರ್ಧಕ್ಕೆ ನಿಂತೋಗಿರುತ್ತೆ ಅಥವಾ ಮನೆ ಕಟ್ಟಲಿಕ್ಕೆ ಆಗ್ತಾ ಇರಲ್ಲ, ಹಣದ ಸಮಸ್ಯೆ ಅನುಭವಿಸಿರ್ತೀರ, ಅವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ, ವಿಶೇಷವಾಗುತ್ತೆ, ಅಭಿವೃದ್ಧಿ ಕೂಡ ಆಗುವಂತಹ ದಿನ ಕರ್ಕಾಟಕ ರಾಶಿಯವರಿಗೆ ಈ ದಿನ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ಎಚ್ಚರವಿರಲಿ ನೋಡಿ. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಹಣಕಾಸಿನ ವಿಚಾರವಾಗಿ ಬಹು ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ಯಾರಿಗಾದರೂ ಹಣ ಕೊಡಬೇಕು ಅಂದ್ಕೊಂಡಿದ್ರೆ ಅಥವಾ ಹಣದ ಏನಾದರೂ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಹಣ ನೀವು ಇಸ್ಕೊಳ್ಳೋದಾಗಲಿ ತುಂಬ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಜಾಗೃತರಾಗಿ ಹಣದ ವಿಚಾರವಾಗಿ ವ್ಯವಹಾರಗಳನ್ನು ಈ ದಿನ ಮಾಡ್ಕೊಳ್ಬೇಕು ಸಿಂಹರಾಶಿಯವರು. ಇನ್ನು ಕೋರ್ಟ್ ಕಚೇರಿ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಈ ಕೋರ್ಟ್ ಮತ್ತು ಕಚೇರಿಯ ಸಮಸ್ಯೆಗಳಿಂದ ನೀವು ಇದನ್ನು ಮುಕ್ತಿಯನ್ನು ಪಡಿತೀರಾ ಅಂತ. ತುಂಬ ಅನುಕೂಲದ ದಿನ, ಹಬ್ಬದ ದಿನಗಳು ತುಂಬ ನೋಡಿ. ಯಾವಾಗ ಈ ಕೋರ್ಟು ಕಚೇರಿಗಳು ಸಮಸ್ಯೆಗಳಂತಂದರೆ ತುಂಬ ಮಾನಸಿಕವಾಗಿ ಆಗಿ ಜೊತೆಗೆ ದೈಹಿಕವಾಗಿ ಕೂಡ ಕುಗ್ಗೋಗ್ಬಿಟ್ಟಿರ್ತೀರಾ,
ಅಸಮಾಧಾನ ಇರುತ್ತೆ. ಇವತ್ತೇನಾದರೂ ಅದರದ್ದು ಜಯವಾಗ್ತು, ಅದರಿಂದ ಅನುಕೂಲದ ಮಾತುಗಳು ಕೇಳಿಸ್ತು ಅಂತಂದರೆ ಎಲ್ಲವೂ ಕೂಡ ಶುಭವಾಗುವ ಮುನ್ಸೂಚನೆ ಕೂಡ ಇದನ್ನು ನೀವು ಆನಂದಿಸಬಹುದಾಗಿದೆ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಲಭಿಸುತ್ತದೆ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅಂತ ಹೇಳ್ತಾ ಇದೆ. ತುಂಬ ವಿಶೇಷವಾಗಿರುವಂಥದ್ದು ಕನ್ಯಾ ರಾಶಿಯವರು ಯಾರೆಲ್ಲ ಸಾಮಾಜಿಕ ಒಂದು ಗುರುತಿಸ್ಕೊಂಡಿರ್ತೀರಾ, ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಿರ್ತೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬ ಅನುಕೂಲದ ದಿನ, ಸ್ಥಾನಮಾನ ಸಿಗುತ್ತೆ. ದೂರದ ಪ್ರಯಾಣ ಸಾಧ್ಯತೆ ಕೂಡ ಇರುವಂಥದ್ದು. ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಕನ್ಯಾ ರಾಶಿಯವರು. ನೋಡಿ, ದೂರದ ಪ್ರಯಾಣ ಇದೆ, ಆದರೂ ಕೂಡ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಈ ದಿನ ಕನ್ಯಾ ರಾಶಿಯವರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಕುಂಡಲಿ ಆಗಿರ್ಬೋದು ಅಥವಾ ಯಾವುದೇ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಿ ಅಂದರೆ ಅದಕ್ಕೆ ಪರಿಹಾರ ಮಾರ್ಗವನ್ನು ಕೂಡ ಗುರೂಜಿಯವರು ಸೂಚಿಸ್ತಾರೆ. ಹಾಗೆ ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇರುವಂಥದ್ದು. ಇನ್ನು ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ಈ ದಿನ ತುಲಾ ರಾಶಿಯವರಿಗೆ ಯಾವ ರೀತಿ ಇದೆ ನೋಡುವಂಥದ್ದು. ನೋಡಿ, ಈ ದಿನ ತುಲಾ ರಾಶಿಯವರು ಇತರರೊಂದಿಗೆ ಎಚ್ಚರಿಕೆಯಿಂದ ವರ್ತಿಸುವುದು ಸೂಕ್ತ ಅಂತ ನೋಡಿ ತಿಳ್ಕೋಬೇಕು. ಹೆಚ್ಚಿನದಾಗಿ ಗಮನಿಸಬೇಕಾಗುತ್ತೆ. ಇತರರಿಂದ ಏನಾದರೂ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಾಗ, ಯಾರ ಜೊತೆಗಾರ ಮಾತಾಡಬೇಕಾರಾಗಲಿ ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ಬೇಕಾಗುತ್ತೆ. ಅಥವಾ ಏನಾದರೂ ಒಂದು ಕೆಲಸ ಕಾರ್ಯ ಆಗಬೇಕಂದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಬೇರೆಯವರ ಜೊತೆ ಈ ದಿನ ಮಾಡಿಕೊಳ್ಬೇಕು ತುಲಾ ರಾಶಿಯವರು. ಇನ್ನು ಆರ್ಥಿಕ ಒತ್ತಡಗಳು ಕೂಡ ಹೆಚ್ಚಾಗುವ ಸಾಧ್ಯತೆ, ಹಣದ ವಿಚಾರವಾಗಿ ಒತ್ತಡ ಹೆಚ್ಚಾಗುತ್ತೆ ಅಂತ. ಎಲ್ಲೋ ಹಣದ ವಿಚಾರ ಯಾರಿಗೂ ಕೊಟ್ಟಿರ್ತೀರಾ ಅಥವಾ ಯಾರ ಹತ್ರ ಹಣ ಇಸ್ಕೊಂಡ್ಬಿಟ್ಟಿರ್ತೀರಾ, ನಿಮಗೆ ಪೀಡಿಸ್ತಾರೆ, ಕೊಡಬೇಕು ಅಂತಾರೆ, ಅಥವಾ ಎಲ್ಲೋ ಹಣ ಬರಬೇಕಾಗಿರುತ್ತೆ, ಅದು ಬರ್ತಾ ಇರಲ್ಲ. ಈ ರೀತಿ ಎಲ್ಲ ಹಣದ ಒತ್ತಡ ಕೂಡ ಈ ದಿನ ಹೆಚ್ಚಾಗುವಂತಹ ಲಕ್ಷಣಗಳು ಕೂಡ ಇರುತ್ತೆ ಈ ದಿನ ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಇರಬೇಕು. ಯಾರೆಲ್ಲ ವೃಶ್ಚಿಕ ರಾಶಿಯವರು ಇರ್ತೀರೋ ಸ್ವಲ್ಪ ಜಾಗೃತರಾಗಿ ವಾಹನ ಚಲಾವಣೆ ಮಾಡಬೇಕು. ಏನಾದರೂ ಪ್ರಯಾಣ ಇತ್ತು ಅಂತಂದರೆ ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ವಾಹನದಲ್ಲಿ ಎಲ್ಲಾದರೂ ದೂರದ ಪ್ರಯಾಣನೋ ಅಥವಾ ಏನಾದರೂ ಚಲಾವಣೆ ನೀವೇನಾದರೂ ವಾಹನ ಡ್ರೈವಿಂಗ್ ಮಾಡ್ತೀರಾ ಅಂದರೂ ಕೂಡ ಸ್ವಲ್ಪ ಜಾಗೃತೆಯಿಂದ ಎಚ್ಚರಿಕೆಯಿಂದ ಚಲಾವಣೆಯನ್ನು ಮಾಡಿ. ಯಾಕೆಂದರೆ ತೊಂದರೆ ಇರುವಂಥದ್ದು, ವಾಹನ ಚಾಲನೆ ಪದೇ ಆಕ್ಸಿಡೆಂಟ್ಗಳಾಗುವಂಥದ್ದು ಅಥವಾ ಏನೋ ತೊಂದರೆಗಳು ಅದು ಗೋಚರ ಫಲದಲ್ಲಿ ಇರೋದ್ರಿಂದ ಏನು ಮಾಡಬೇಕು, ಜಾಗೃತರಾಗಿ ವಾಹನ ಚಲಾವಣೆಯನ್ನು ದಿನ ಮಾಡಬೇಕು ವೃಶ್ಚಿಕ ರಾಶಿಯವರು. ಇನ್ನು ರಫ್ತುದಾರರಿಗೆ ಒತ್ತಡ ಹೆಚ್ಚಾಗುತ್ತದೆ, ಧನಪ್ರಾಪ್ತಿ ಆಗುವಂಥದ್ದು. ಯಾರೆಲ್ಲ ಈ ವೃಶ್ಚಿಕ ರಾಶಿಯವರು ರಫ್ತು ವ್ಯಾಪಾರರು ಇರ್ತೀರ ಅವ್ರಿಗೆಲ್ಲರಿಗೂ ಕೂಡ ಈ ದಿನ ವಿಶೇಷವಾಗಿರುವಂಥದ್ದು. ಒತ್ತಡ ಜಾಸ್ತಿ ಆದರೂ ಕೂಡ ಧನಾಗಮನದ ನಿರೀಕ್ಷೆ ಮಾಡ್ಬೋದು ನೀವು. ಈ ದಿನ ಧನಪ್ರಾಪ್ತಿ ಆಗುತ್ತೆ. ಹಣದ ಒಳ ಹರಿವು ಕೂಡ ಇದನ್ನು ಹೆಚ್ಚಾಗುವಂತಹ ಸಂಭವ ಕೂಡ ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ನಿಮಗೆ ಸಹಾಯ ದೊರೆಯುತ್ತದೆ. ಯಾರೆಲ್ಲ ಧನುರಾಶಿಯವರು ಇರ್ತೀರಾ ಹಣಕಾಸಿನ ವಿಚಾರವಾಗಿ ಸಹಾಯ ಸಿಗುತ್ತೆ. ಯಾರಿಂದನೋ ಒಬ್ಬ ಬೇರೆಯವರ ವ್ಯಕ್ತಿಗಳಿಂದ ನಿಮಗೆ ಹಣದ ವಿಚಾರವಾಗಿ ಅನುಕೂಲ ಆಗುವಂಥದ್ದು, ನೀವು ಅನ್ಎಕ್ಸ್ಪೆಕ್ಟೆಡ್, ನೀವು ಅಂದ್ಕೊಂಡಿರಲ್ಲ ಯಾವುದೋ ಒಂದು ಹಣ ನಿಮ್ಮ ಬಂದು ಕೈ ಸೇರುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚಾರ ಫಲದಲ್ಲಿ ಇರುವಂಥದ್ದು. ಇನ್ನು ಆಸ್ತಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ, ನೋಡ್ಕೊಳ್ಬೇಕು ಧನುರಾಶಿಯವರು. ಆಸ್ತಿ ವಿಚಾರವಾಗಿ ಏನಾದರೂ ಮಾತುಕತೆ ಇತ್ತು ಅಂತಂದರೆ ಇವತ್ತು ನೀವು ಮಾತಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಭಿನ್ನಾಭಿಪ್ರಾಯ ಆಗಿಬಿಡುತ್ತೆ. ಸುಮ್ಮನೆ ಯಾವುದೋ ಚೆನ್ನಾಗಿರ್ತಾರೆ ಬೇರೆ ಥರ ಮಾತಾಡುವಂಥದ್ದು ಅಥವಾ ನೀವು ಹೇಳೋದು ಏನೋ ಅವ್ರಿಗೆ ಇಷ್ಟ ಆಗದಲ್ಲೇ ಇರುವಂಥದ್ದು. ಆಸ್ತಿ ವಿಚಾರ ಅಂತ ಬಂದಾಗ ಜಾಗೃತರಾಗಿ ಮಾತಾಡಬೇಕಾಗುತ್ತೆ. ಯಾಕಂದರೆ ಈ ಆಸ್ತಿ ವಿಚಾರ ಅಂತಲೇ ಕೆಲವೊಂದು ಈಗ ನಾವು ತುಂಬ ಜನ ನೋಡಿರ್ತೀವಿ, ಸುಮ್ಮನೆ ವಿನಾಕಾರಣ ಗಲಾಟೆಗಳು, ಜಗಳಗಳು, ವಿರಸಗಳೆಲ್ಲ ಆಗ್ತಾನೇ ಇರುತ್ತೆ. ಅದು ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಒಂದು ಕಳಿಬೇಕಾಗುತ್ತೆ. ಆಸ್ತಿ ವಿಚಾರವಾಗಿ ಮಾತಾಡಬೇಕಾದ್ರೆ ಬಹು ಎಚ್ಚರಿಕೆಯಿಂದ ಈ ದಿನ ಮಾತಾಡ್ಕೊಳ್ಳಿ ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಆಸ್ತಿ ಮಾರಾಟ ಮಾಡುವ ಪ್ರಯತ್ನ ಹೆಚ್ಚಿರುತ್ತೆ. ನೋಡಿ, ಇವತ್ತು ಮಕರ ರಾಶಿಯವರು ಸ್ವಲ್ಪ ಆಸ್ತಿ ಮಾರಾಟ ಮಾಡುವ ಪ್ರಯತ್ನ ಮಾಡ್ತಾರೆ ಅಂತ ಯಾವುದೋ ಒಂದು ವಿಚಾರದಲ್ಲಿ. ಕೆಲವರು ನೋಡಿ, ಈಗ ಆಸ್ತಿ ಮಾರಾಟ ಅಂತಂದರೆ ಎಲ್ಲೋ ಬೇರೆ ಕಡೆ ಏನೋ ಒಂದು ದೊಡ್ಡದಾಗಿ ಅಂದ್ಕೊಂಡಿರ್ತೀರಾ, ಅದಕ್ಕೋಸ್ಕರ ಯಾವುದೋ ಏನೋ ಒಂದು ಆಸ್ತಿ ಮಾರಾಟ ಮಾಡಿ ಇನ್ನೊಂದು ಕಡೆ ಅದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೇನೋ ಅಥವಾ ಇನ್ನೊಂದು ಏನೋ ಒಂದು ವಿಚಾರಕ್ಕೋಸ್ಕರನೋ ಈ ರೀತಿ ಇದನ್ನು ಮಾರಾಟ ಮಾಡುವಂತಹ ಲಕ್ಷಣಗಳು ಕೂಡ ಇದನ್ನು ಇರುವಂಥದ್ದು ಮಕರ ರಾಶಿಯವರಿಗೆ. ಇನ್ನು ಕೆಲವು ಮಹತ್ವದ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಲಭಿಸುವಂಥದ್ದು ಮಕರ ರಾಶಿಯವರಿಗೆ ಇದನ್ನು ಒಳ್ಳೆ ದಿನ ಅಂತ ಹೇಳ್ಬೋದು. ಕೆಲವು ಮಹತ್ವದ ಕಾರ್ಯಗಳಲ್ಲಿ ಕೂಡ ನೀವು ಯಶಸ್ಸನ್ನು ಪಡಿತೀರಾ ಅಂತ ಇದೆ. ಅಂದರೆ ಒಳ್ಳೆಯ ವಿಚಾರ ಅಂತ ನೋಡಿ. ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ಕೂಡ ಯಶಸ್ಸನ್ನು ಪಡಿತೀರಾ ಅಂತ ಇದೆ ಈ ದಿನ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ದೂರದ ಪ್ರಯಾಣ, ಕುಟುಂಬದಲ್ಲಿ ಆನಂದ ಹೆಚ್ಚಾಗುವಂಥದ್ದು. ನೋಡಿ, ಇವತ್ತು ತುಂಬ ವಿಶೇಷ. ಕುಂಭರಾಶಿಯವರಿಗೂ ಕೂಡ ದೂರದ ಪ್ರಯಾಣ ಇರ್ಬೋದು, ಅಂದರೆ ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ಕುಟುಂಬದವರ ಜೊತೆ ಪ್ರಯಾಣ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ನಾವು ಒಂದು ದಿನ ಕುಟುಂಬದವರ ಜೊತೆ ಕಳೀತಾ ಇದ್ದೀವಿ ಅಂತಂದರೆ ಆ ದಿನ ಎಲ್ಲ ಕೂಡ ನಮಗೆ ತುಂಬ ಸಂಭ್ರಮದಿಂದ ಇರುತ್ತೆ,
ಖುಷಿಯಾಗಿರ್ತೀವಿ, ಅನುಕೂಲ ಆಗುತ್ತೆ. ಎಲ್ಲ ಈ ಚಿಂತನೆಗಳನ್ನು ಬದಿಗೊತ್ತಿ ಕುಟುಂಬದವರ ಜೊತೆ ಇದನ್ನು ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗೋದು. ಉತ್ತಮ ಸುದ್ದಿ ಕೂಡ ಕೇಳ್ತೀರಾ ಅಂತ ಹೇಳಿರುವಂಥದ್ದು. ಇದರ ಜೊತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೂಡ ದೊರಕುವಂಥದ್ದು. ಕುಂಭರಾಶಿಯವರಿಗೆ ತುಂಬ ಒಳ್ಳೆ ದಿನ ಅಂತ ಇವತ್ತು ಹೇಳ್ಬೋದು. ಶಿವನಿಗೆ ಒಂದು ಬಿಲ್ವಾರ್ಚನೆಯನ್ನು ಮಾಡಿಸಿ ದಿನವನ್ನು ಪ್ರಾರಂಭ ಮಾಡಿ, ಉದ್ಯೋಗ ಇಲ್ಲ ಅಂತಂದ್ರೂ ಕೂಡ ಉದ್ಯೋಗದ ವಿಚಾರವಾಗಿ ಶುಭ ಸುದ್ದಿಯನ್ನು ಕೂಡ ನೀವು ಇದನ್ನು ಕೇಳಬಹುದಾಗಿದೆ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ನೋಡಿ, ಈ ದಿನ ಮೀನರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುವಂಥದ್ದು. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ, ಆ ಪ್ರಗತಿ ಆಗಲಿಕ್ಕೆ ಕೂಡ ತುಂಬ ಒಳ್ಳೆಯ ದಿನ ಅಂತ ಹೇಳ್ತಾ ಇದೆ. ಯಾವುದಾದ್ರೂ ಒಂದು ವಿದೇಶದಲ್ಲಿ ವ್ಯಾಸಂಗ ಮಾಡಲಿಕ್ಕೇನೋ, ವಿದ್ಯಾಭ್ಯಾಸ ಮಾಡಲಿಕ್ಕೇನೋ, ಅಥವಾ ಏನಾದರೂ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಪರೀಕ್ಷೆಗಳನ್ನು ತಗೊಳ್ಲಿಕ್ಕೂ ಕೂಡ ನಿಮಗೆ ಇದನ್ನು ಮನಸ್ಸು ಮಾಡ್ಕೊಳ್ಳಿ, ತುಂಬ ವಿಶೇಷವಾಗಿರುವಂಥದ್ದು ಮೀನರಾಶಿಯವರಿಗೆ. ಇದರ ಜೊತೆ ಕಠಿಣ ಶ್ರಮಕ್ಕೆ ಸೂಕ್ತ ಪ್ರತಿಫಲ ಕೂಡ ಪಡೆಯಲಿದ್ದೀರಿ ಅಂತ ಹೇಳ್ತಾ ಇದ್ದೀವಿ. ಮೀನರಾಶಿಯವರಿಗೆ ಕೆಲವೊಂದು ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಮೀನರಾಶಿಯವರಿಗೆ ಸ್ವಲ್ಪ ಚಂಚಲ ಬುದ್ಧಿ ಇರುತ್ತೆ ಅಂತ. ನೋಡಿ, ಯಾವಾಗ ಕಠಿಣ ಪರಿಶ್ರಮವನ್ನು ಹಾಕಿ ತದೇಕಚಿತ್ತದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರಾ, ಆವಾಗ ಏನಾಗುತ್ತೆ, ಯಶಸ್ಸನ್ನು ಸಿಗುತ್ತೆ ನಿಮಗೆ. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ಇದನ್ನು ನೀವು ಪಡಿಬಹುದಾಗಿದೆ ಇವತ್ತು ಮೀನರಾಶಿಯವರು. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಇಂದಿನ ದಿನದ ವಿಶೇಷತೆಯಲ್ಲಿ ಧಾರ್ಮಿಕ ಚಿಂತನೆಯ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ಲಿದ್ದಾರೆ. ನೋಡಿ, ಒಂದು ಮನೆಗೆ ಕೆಲವರು ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ, ಗುರುಗಳೇ ಮನೆಗೆ ನಮಗೆ ಸ್ವಲ್ಪ ದೃಷ್ಟಿ ಆಗಿಬಿಟ್ಟಿದೆ, ಏನು ಮಾಡಬೇಕು, ಕುಂಬಳಕಾಯಿ ಕಟ್ಟಬೇಕಾ? ಯಾಕಂದರೆ ಕೆಲವೊಬ್ಬರು ಕುಂಬಳಕಾಯಿ ಕಟ್ತಾ ಇರ್ತಾರೆ. ಈಗ ಹೊಸ ಮನೆಗೆ ನಾವು ಕುಂಬಳಕಾಯಿನ ಕಟ್ತಾ ಇರ್ತೀವಿ. ಯಾಕೆ ಕುಂಬಳಕಾಯಿ ಕಟ್ಟುವಂಥದ್ದು, ಏನಾದರೂ ಅದರ ಯಾಕೆ ಆ ಒಂದು ತಂತ್ರವನ್ನು ಮಾಡ್ಕೊಳ್ಬೇಕು ಅಂತ. ನೋಡಿ, ಈ ಕುಂಬಳಕಾಯಿನ ನಾವೇನು ಹೇಳ್ತೀವಿ, ಕೆಟ್ಟ ದೃಷ್ಟಿಗಳಿಂದ ಅದು ನಮ್ಮನ್ನು ಕಾಪಾಡುತ್ತೆ ಅಂತ, ಮನೆಯನ್ನು ಕೆಟ್ಟ ದೃಷ್ಟಿಗಳಿಂದ ಸಂರಕ್ಷಣೆ ಮಾಡುತ್ತೆ ಅಂತ. ಹಾಗಾಗಿ ಈ ಕುಂಬಳಕಾಯಿಯನ್ನು ಏನಾದರೂ ಜಾಸ್ತಿ ಮನೆಗೆ ದೃಷ್ಟಿ ಆಗಿದೆ ಅಂತ ಏನಾದರೂ ನಿಮಗೆ ಆ ಮನಸ್ಸಿಗೆ ಬಂತು ಅಂತಂದರೆ, ಮನೆಯಲ್ಲಿ ಪದೇ ಪದೇ ಕಿರಿಕಿರಿ ಆಗ್ತಾ ಇತ್ತು, ಅಥವಾ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಾ ಇಲ್ಲ ಅಂತ. ನೋಡಿ, ಯಾವುದೋ ಈಗ ಒಂದು ಮನೆ ಕಟ್ಕೊಂಡಿರ್ತಾರೆ, ಒಂದು ವರ್ಷ 2 ವರ್ಷ 3 ವರ್ಷ ಆದರೂ ಕೂಡ ಯಾವುದೋ ಒಂದು ಮಂಗಳ ಕಾರ್ಯ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಕೆಲವರು ಅಂದ್ಕೊಂಡಿರ್ತಾರೆ ಸತ್ಯನಾರಾಯಣ ಪೂಜೆ ಮಾಡ್ಸೋಣ ಮುಂದಿನ ವರ್ಷ ಮನೆಯ ಒಂದು ಇದ್ರ ಸಮಯದಲ್ಲಿ ಅಂದ್ಕೊಂಡಿರ್ತಾರೆ, ಅಥವಾ ಇನ್ನೊಂದು ಏನೋ ಒಂದು ಹೋಮ ಹವನಾದಿಗಳು ಮಾಡ್ಕೊಡೋಣ, ಅಥವಾ ಯಾವುದೋ ಒಂದು ಮದುವೆ ಮಾಡೋಣ, ಏನೋ ಒಂದು ಮಂಗಳ ಕಾರ್ಯ ಮಾಡೋಣ ಅಂದ್ಕೊಳ್ತಾ ಇರ್ತಾರೆ. ಆದರೆ ಯಾವುದಕ್ಕೂ ಕೂಡ ಆಗ್ತಾ ಇರಲ್ಲ. ಏನಾದರೂ ಆ ಮನೆಯಲ್ಲಿ ಕೆಲವೊಂದು ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ವಾಸ್ತುವಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ದೋಷಯುಕ್ತವಾಗಿತ್ತು ಅಂತಂದರೆ ಯಾವುದೇ ಶುಭ ಕಾರ್ಯ ಮಾಡಲಿಕ್ಕೆ ಅಲ್ಲಿ ನಮಗೆ ತೊಂದರೆ ಆಗ್ತಾ ಇರುತ್ತೆ. ಇದಕ್ಕೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು? ನೋಡಿ, ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ನೋಡಿ, ಬ್ರಹ್ಮಸ್ಥಾನ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಯಾವ ರೀತಿ ಒಂದು ಜೀವ ಇರುತ್ತೋ ಆ ರೀತಿ ಮನೆಗೆಲ್ಲ ಜೀವ ಆ ಒಂದು ಬ್ರಹ್ಮಸ್ಥಾನದಲ್ಲಿರುತ್ತೆ. ಅಲ್ಲೇನಾದರೂ ಆ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಅದನ್ನೆಲ್ಲ ಕೂಡ ನಾವು ಪಾಸಿಟಿವ್ ಎನರ್ಜಿಯಾಗಿ ನಾವು ಪರಿವರ್ತನೆ ಮಾಡಬೇಕಾಗುತ್ತೆ. ಆ ಒಂದು ಬ್ರಹ್ಮಸ್ಥಾನ ಅಂತಂದರೆ ಮನೆಯ ಮಧ್ಯಭಾಗ ಅಂತ ಹೇಳ್ತೀವಿ. ಕೆಲವೊಬ್ಬರು ಹಾಲ್ ಮಾಡ್ಕೊಂಡಿರ್ತಾರೆ, ಅಥವಾ ಯಾವುದೋ ದೇವ್ರ ಮನೆ ಇಟ್ಕೊಂಡಿರ್ತಾರೆ, ಇದೇ ರೀತಿ ಎಲ್ಲ ಇರುತ್ತೆ. ಒಂದು ಮಧ್ಯಭಾಗದಲ್ಲಿ, ಆ ಒಂದು ಮಧ್ಯಭಾಗದಲ್ಲಿ 5 ದೀಪಗಳನ್ನ ಹಚ್ಚಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. 5 ಅಂದರೆ ಒಂದು ಅಕ್ಕಿ ಹಾಕ್ಬಿಟ್ಟು, ಒಂದು ಬಾಳೆ ಎಲೆ ಅಕ್ಕಿ ಅದರಲ್ಲಿ 5 ಥರದ ಒಂದು ಎಣ್ಣೆಗಳನ್ನು ಹಾಕೋದು, ಅದರ ಜೊತೆ ಒಂದು ತುಪ್ಪವನ್ನು ಹಾಕಿ 5 ಥರದ ದೀಪವನ್ನು ಈ ಪೌರ್ಣಮಿ ಸಂಜೆ ಹಚ್ಚಿದಾಗ, ಅಥವಾ ಅಮಾವಾಸ್ಯೆಯ ಸಂಜೆ, ನೋಡಿ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆಯ ಸಂಜೆ ಈ ಒಂದು ತಂತ್ರವನ್ನು ಮಾಡಿಕೊಂಡಾಗ ನಿಮಗೆ ವಿಶೇಷವಾದ ಫಲ ಸಿಗುತ್ತೆ. ಏನಾದರೂ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇತ್ತು, ಅಥವಾ ಯಾರಾದರೂ ಅಕಾಲಿಕ ಮೃತ್ಯು ಪಟ್ಟು ಅಲ್ಲೇನಾದರೂ ತೊಂದರೆಗಳಾಗಿತ್ತು, ಅವೆಲ್ಲವಕ್ಕೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಮನೆಗೆ ಏನಾದರೂ ದೃಷ್ಟಿ ದೋಷ ಇದ್ರೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಯ ಬಗ್ಗೆ ಗುರೂಜಿಯವರು ತಿಳಿಸಿಕೊಟ್ರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.